ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಡಿಸಿಪ್ಲಿನ್ 30 ದಿನದಲ್ಲಿ ಕಲಿಯುವುದು ಹೇಗೆ? ಇವತ್ತು ದಿನ 4. ಇವತ್ತಿನ ಟಾಪಿಕ್ ಬಂದು ರೂಟೀನ್ ಲುಕ್ ಡಿಸಿಪ್ಲಿನ್ ಬ್ರೇಕ್ ಆಗದಂತೆ ಹೇಗೆ ನೋಡಿಕೊಳ್ಳುವುದು. ಹಾಗಾದರೆ ತಡ ಮಾಡದೆ ವಿಡಿಯೋ ಕಡೆ ಹೋಗೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ. ನಾವು ಡೇ 1 ಏನು ಮಾಡಿದ್ರಿ? ರೀಸನ್ನ ಕ್ಲಿಯರ್ ಮಾಡಿದ್ವಿ. ಹೇಗೆ ಮಾಡಬೇಕು, ಡಿಸಿಪ್ಲಿನ್ನ ಹೇಗೆ ಕಲಿಬೇಕು ಅಂತ ಇಂಟ್ರೊಡಕ್ಷನ್ ತೊಗೊಂಡಿದ್ವಿ. ಎರಡನೇ ದಿನ ಏನು ಮಾಡಿದ್ರಿ? ಒಂದು ಹ್ಯಾಬಿಟ್ನ ಚೂಸ್ ಮಾಡಿದ್ರಿ. ಏನು, ಈ ಟೈಮ್ಗೆ ಇದು ಮಾಡಬೇಕು, ಆ ಟೈಮ್ಗೆ ಅದು ಮಾಡಬೇಕು ಅಂತ. ಡೇ 3 ಏನು ಮಾಡಿದ್ರಿ? ಎಕ್ಸಿಕ್ಯೂಸ್ ಡಿಪೆಂಡ್ ಮಾಡಿದ್ವಿ. ಇನ್ನು ನಿಜ ಹೇಳಬೇಕು ಆದರೆ ಆನೆಸ್ಟಾಗಿ ಹೇಳಿ, ಎಷ್ಟು ದಿನ ಡಿಸಿಪ್ಲಿನ್ ಮೇಂಟೈನ್ ಆಗುತ್ತೆ? 1 ವಾರ ಆಗಿರ್ಬೋದು, 2 ವಾರ ಆಗಿರ್ಬೋದು. ಡಿಸಿಪ್ಲಿನ್ ಬ್ರೇಕ್ ಆಗೋದು ಮೋಟಿವೇಶನ್ ಕಡಿಮೆ ಆದಾಗ ಅಲ್ಲ, ರೂಟೀನ್ ಕಳ್ಕೊಂಡಾಗ ನಾವು ಡಿಸಿಪ್ಲಿನ್ ಬ್ರೇಕ್ ಆಗುತ್ತೆ. ಆದ್ದರಿಂದ ಇವತ್ತು ಡೇ 4 ರೂಟೀನ್ ಲುಕ್ ಮಾಡೋ ದಿನ. ಡೇ 4 ಅಂದರೆ ಬೇಗ ಎದ್ದೊಳೋದಲ್ಲ. ಡೇ 4 ಅಂದರೆ ಸ್ಟ್ರಿಕ್ಟ್ ಲೈಫ್ ಅಲ್ಲ. ಡೇ 4 ಅಂದರೆ ಸಿಸ್ಟಮ್ ಬಿಲ್ಡ್ ಮಾಡೋದು. ಹೇಗೆ ಅಂದರೆ ಮೋಟಿವೇಶನ್ ಇಲ್ಲದ ದಿನದಲ್ಲೂ ರೂಟೀನ್ ಫಾಲೋ ಆಗಬೇಕು. ನಮಗೆ ಮೋಟಿವೇಶನ್ ದಿನ ತಗೊಂಡು ಡಿಸಿಪ್ಲಿನ್ನ ಮಾಡೋಕ್ಕಾಗಲ್ಲ. ಆದ್ದರಿಂದ ಮೋಟಿವೇಶನ್ ಇಲ್ಲದೇ ಇರೋ ದಿನದಲ್ಲೂ ನಮಗೆ ಇದೇ ಡಿಸಿಪ್ಲಿನ್ ಅಂದರೆ ರೂಟೀನ್ ಫಾಲೋ ಆಗಬೇಕು. ಹಾಗೆ ನಾವು ನೋಡ್ಕೋಬೇಕು. ಡಿಸಿಪ್ಲಿನ್ ಕಲಿಬೇಕು ಅಂದರೆ ಒಂದಷ್ಟು ಜನ ಹೇಳ್ತಾರೆ, ಏಕೆ ಮತ್ತೆ ರೂಟೀನ್ ಫೇಲ್ ಆಗುತ್ತೆ ಅಂತ. ಅದಕ್ಕೆ ಜನ ಹ್ಯಾಬಿಟ್ ಡಿಸೈಡ್ ಮಾಡ್ತಾರೆ. ಅದನ್ನು ಮಾಡೋದು ಬಿಡು, ಇದನ್ನು ಮಾಡೋದು ಬಿಡು ಅಂತ ಡಿಸೈಡ್ ಮಾಡ್ತಾರೆ. ಆದರೆ ಒಂದಷ್ಟು ಜನ ಟೈಮ್ನ ಡಿಸೈಡ್ ಮಾಡಲ್ಲ. ಅಲ್ಲೇ ಮೇನ್ ಥಿಂಗ್ ಇರೋದು ಡಿಸಿಪ್ಲಿನ್. ಕಲಿದಿರೋ ಕಾರಣನೇ ಟೈಮ್ನ ಡಿಸೈಡ್ ಮಾಡಬೇಕು. ಅದಕ್ಕೆ ಒಂದೆಷ್ಟು ಸಿಂಪಲ್ ಏನಂತಂದರೆ, ವೆನ್ ಎವರ್ ಪಾಸಿಬಲ್, ಮೂಡ್ ಇಲ್ಲದೆ ಇರೋದು, ಫಿಕ್ಸೇಬಲ್ ರೂಟೀನ್. ಇಷ್ಟಕ್ಕೆ ಸೀಮಿತ ಆಗಿರ್ತಾರೆ ಅವರೆಲ್ಲ. ಇವೇ ರೂಟೀನ್ ಕಿಲ್ಲರ್ಸ್. ಡಿಸಿಪ್ಲಿನ್ ಫ್ರೀಡಮ್ ಅಲ್ಲ. ಡಿಸಿಪ್ಲಿನ್ ಅಂದರೆ ಸ್ಟ್ರಕ್ಚರ್. ಏನು ಹೇಳಿ? ಡಿಸಿಪ್ಲಿನ್ ಅಂದರೆ ಫ್ರೀಡಮ್ ಅಲ್ಲ, ಡಿಸಿಪ್ಲಿನ್ ಅಂದರೆ ಸ್ಟ್ರಕ್ಚರ್. ಇನ್ನು ಇವತ್ತಿನ ಗೋಲ್ಡನ್ ರೂಲ್ ಏನು ಅಂದರೆ, ಈ ಒಂದು ಲೈನನ್ನು ನೆನಪಿಟ್ಟುಕೊಳ್ಳಿ. ಏನಂತಂದರೆ, ಟೈಮ್ ಫಿಕ್ಸ್ ಆದರೆ ಡಿಸಿಪ್ಲಿನ್ ಫಿಕ್ಸ್ ಆಗುತ್ತೆ. ನಾವು ಈ ಟೈಮ್ಗೆ ಇದು ಮಾಡಬೇಕು ಅಂತ ಫಿಕ್ಸ್ ಮಾಡಿಕೊಂಡ್ರೆ ಡಿಸಿಪ್ಲಿನ್ ಫಿಕ್ಸ್ ಆಗುತ್ತೆ. ಹ್ಯಾಬಿಟ್ ಈಸ್ ಈಕ್ವಲ್ ಟು ಅಪಾಯಿಂಟ್ಮೆಂಟ್ ಸ್ಕಿಪ್ ಮಾಡಬಾರ್ದು. ಗೊತ್ತಾಯ್ತಾ? ಇನ್ನು ಫಿಕ್ಸ್ ಟೈಮ್ ರೂಲ್ ಹೇಗೆ ಮಾಡೋದು ನೋಡೋಣ. ರೂಟೀನ್ ಲುಕ್ ಆಗಬೇಕಂದ್ರೆ ಟೈಮ್ ನಾನ್ ನೆಗೋರಬಲ್ ಆಗಬೇಕು. ಉದಾಹರಣೆಗೆ ಹೇಗೆಂದರೆ, ನಾವು ಓದೋದು ಇಷ್ಟು ಟೈಮ್ಗೆ, ಬೆಳಗ್ಗೆ 7 ಗಂಟೆ ಅಲ್ಲಿ ಫಿಕ್ಸ್ ಆಗಿರಬೇಕು. ಬೆಳಗ್ಗೆ 7 ಗಂಟೆ ಅಲ್ಲಿ ನಾವು ಓದೋಕ್ಕೆ ಕೂತ್ಕೊಬೇಕು. ಇನ್ನು ವಾಕ್ ಮಾಡೋದು ಬೆಳಗ್ಗೆ 5 ಗಂಟೆಗೆ ಎದ್ದು 7 ಗಂಟೆ ಗಂಟ ವಾಕ್ ಮಾಡಬೇಕು. ಇದನ್ನು ರೂಢಿ ಮಾಡ್ಕೊಬೇಕು. ನಾವು ಡಿಸಿಪ್ಲಿನ್ ಕಲಿಬೇಕು ಅಂದರೆ, ಜೀವನದಲ್ಲಿ ಮುಂದೆ ಬರಬೇಕು ಅಂದರೆ ಇಷ್ಟನ್ನು ನಾವು ಕಲಿಲೇಬೇಕು. ಇಲ್ಲಾಂದರೆ ಡಿಸಿಪ್ಲಿನ್ ಕಲಿಯೋಕ್ಕೆ ಆಗಲ್ಲ. ನೀವೆಲ್ಲಿರ್ತೀರೋ ಅಲ್ಲೇ ಇರ್ತೀರ ಡಿಸಿಪ್ಲಿನ್ ಇಲ್ಲದೆ. ಇಷ್ಟು ಮಾಡೋದು ನಾವು ಕಲ್ತಿದ್ದೀರಾ ಅಂದರೆ ಇನ್ನು ಟೈಮ್ ಚೇಂಜ್ ಮಾಡುವುದು ಆಗಲ್ಲ. ಯಾಕಂದರೆ ಆ ಟೈಮ್ಗೆ ಅಷ್ಟಾಗೋಗ್ಬಿಡ್ತೀವಿ. ಏನಂದರೆ, ಇವಾಗ ಒಂದು ಎಕ್ಸಾಂಪಲ್ ಏನಂದರೆ, ಬೆಳಗ್ಗೆ 7 ಗಂಟೆ 6 ಗಂಟೆ ಅಷ್ಟೊತ್ತಿಗೆ ನಾವು ಟೀ ಕುಡಿತೀರಿ. ಒಂದು ವಾರ ಅದೇನೋ ಕಂಟಿನ್ಯೂ ಆಗೋಯ್ತು ಅಂದರೆ ನೆಕ್ಸ್ಟ್ ಡೇ 7 ಗಂಟೆ ಕುಡಿಯೋಕ್ಕಾಗಲ್ಲ. ಯಾಕಂದರೆ 6 ಗಂಟೆಗೆ ಕುಡಿಯೋ ಟೀನ 7 ಗಂಟೆ ಕುಡಿಯೋಕ್ಕಾಗಲ್ಲ. ಹಂಗೆ ಹೇಳ್ತಾ ಇರೋದು. ಇವಾಗ ಇಷ್ಟನ್ನ ಈ ಟೈಮ್ಗೆ ಮಾಡಿದ್ರೆ ಅದು ಹೋಗ್ತಾ 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 ಅದು ರೂಢಿ ಆಗುತ್ತೆ. ಅದನ್ನೇ ಡಿಸಿಪ್ಲಿನ್ ಅನ್ನೋದು. ಇನ್ನೊಂದು ಏನು ಗೊತ್ತಾ? ಈ ಡಿಸಿಪ್ಲಿನ್ ಕಲಿಯೋದಲ್ಲಿ ಟ್ರಿಗರ್ ಆ್ಯಕ್ಷನ್ ಏನಾಗಿರ್ತಿದೆ ನೋಡೋಣ ಬನ್ನಿ. ಹ್ಯಾಬಿಟ್ ಆಟೋಮೆಟಿಕ್ ಆಗಬೇಕಂದ್ರೆ ಯಾವುದಾದ್ರೂ ಒಂದು ನಮ್ಮ ಮನಸ್ಸಿಗೆ ಟ್ರಿಗರ್ ಆಗಬೇಕು. ಆ ಫಾರ್ಮುಲಾ ಯಾವುದು ಅಂತ ನೋಡೋಣ. ಫಾರ್ಮುಲಾ ಏನು ಅಂದರೆ, ಟ್ರಿಗರ್ ಈಸ್ ಈಕ್ವಲ್ ಟು ಆ್ಯಕ್ಷನ್. ಎಕ್ಸಾಂಪಲ್ಸ್: ಅಲಾರಾಮ್ ಈಸ್ ಈಕ್ವಲ್ ಟು ವಾಟರ್ ಡ್ರಿಂಕ್, ಬ್ರಷ್ ಫಿನಿಶ್. ಇವೆಲ್ಲ ಮಾಡಬೇಕು ನಾವು. ಏನಂದರೆ, ಬೆಳಗ್ಗೆ ಅಲಾರಾಮ್ ಇಕ್ಕೊಬೇಕು, ಬೆಳಗ್ಗೆ ನೀರು ಕುಡಿಬೇಕು, ಆಮೇಲೆ ಬ್ರಷ್ ಮಾಡಬೇಕು, 5 ಪುಷಪ್ಸ್ ಮಾಡಬೇಕು, 5 ಹೊತ್ತು ಪುಷಪ್ ಮಾಡಿಸ್ಬೇಕು, ಆಮೇಲೆ ಡಿನ್ನರ್, ಆಮೇಲೆ ಊಟ ತಿಂಡಿ ಆದಮೇಲೆ 10 ನಿಮಿಷ ವಾಕಿಂಗ್ ಮಾಡಬೇಕು. ಇವೇ ಟ್ರಿಗರ್ ಮಿಸ್ ಆಗಲ್ಲ, ಆ್ಯಕ್ಷನ್ ಫಾಲೋ ಆಗುತ್ತೆ. ಇಷ್ಟು ಮಾಡಿದ್ರೆ ಟ್ರಿಗರ್ ಮಿಸ್ ಆಗಲ್ಲ, ಆ್ಯಕ್ಷನ್ ಫಾಲೋ ಆಗುತ್ತೆ. ಇನ್ನೊಂದೇನು ಅಂದರೆ, ಡಿಸಿಪ್ಲಿನ್ ಕಲಿಯೋದ್ರಲ್ಲಿ ಮಿನಿಮಮ್ ವೇರಿಯೇಷನ್ ರೂಲ್ ಅಂದರೆ ಲೋ ಎನರ್ಜಿ ದಿನಗಳು ಬರುತ್ತವೆ. ಅಂದರೆ
ನಮಗೇನೋ ಕಳ್ಕೊಂಡಿರೋ ಥರ ಏನೋ ಇದು ಮಾಡೋಕ್ಕಾಗಲ್ಲ, ಏನೂ ಆಗಲ್ಲ, ಏನೂ ಇದಾಗಲ್ಲ ಅಂತ ಮೂಡಿರಲ್ಲ ನಮಗೆ. ಅದಕ್ಕಾಗಿ ಮಿನಿಮಮ್ ವೇರಿಯೇಷನ್ ಫಿಕ್ಸ್ ಮಾಡಿ. ಉದಾಹರಣೆಗೆ ಇವತ್ತೊಂದು ನಾರ್ಮಲ್ ದಿವಸ, ಅಲ್ಲಿ 30 ನಿಮಿಷ ಇವಾಗೇನೆಂದರೆ ನಮಗೆ ಎನರ್ಜಿ ಬಾಡಿ ಫುಲ್ಲು ಎನರ್ಜಿ ಕಡಿಮೆ ಇರುತ್ತದೆ, ಏನೋ ಒಂದು ಇನ್ಸಿಡೆಂಟಿಂದ ಕಡಿಮೆ ಇರುತ್ತದೆ. ಅಲ್ಲಿ ಹೋಗಿ 30 ನಿಮಿಷ ಆಗಿಲ್ಲ ಅಂದರೂ ಒಂದು 20 ನಿಮಿಷನ ಓದ್ರಿ. ಇನ್ನೊಂದು, ಅಷ್ಟು ಓದಿದ್ರೆ ನಿಮಗೆ ಏನೋ ಒಂಥರ ಕಳ್ಕೊಂಡಿರೋದ್ರ ಮೇಲೆ ಗಮನ ಇರಲ್ಲ. ನಾವಿಲ್ಲಿ ಏನು ಮಾಡ್ತಾಯಿದ್ರೋ ಅದ್ರ ಮೇಲೆ ಗಮನ ಬರುತ್ತೆ. ಇದನ್ನೇ ಡಿಸಿಪ್ಲಿನ್ ಅನ್ನೋದು. ಇದನ್ನೇ ಡಿಸಿಪ್ಲಿನ್ ಕಲಿಬೇಕು ಅಂದರೆ ಇದು ಮಾಡಬೇಕು. ಇಲ್ಲಾಂದರೆ ನೀವು ಕಳ್ಕೊಂಡಿರೋದ್ರ ಮೇಲೇ ಯೋಚನೆ ಇಟ್ಕೊಂಡು ಎಲ್ಲಿ ಕಲಿಯೋಕ್ಕಾಗುತ್ತೆ? ಡಿಸಿಪ್ಲಿನ್ ಆಗಲ್ಲ. ಅದು ಏನೋ ಒಂದು ಮಾಡಬೇಕು. ಅದು ಮರಿಬೇಕು ಅಂದರೆ ಏನೋ ಒಂದು ಮಾಡಬೇಕು. ಅದಕ್ಕೆ ಆ ತಲೆ ಕೆಡಿಸೋ ವಿಷಯನ ಬಿಟ್ಟು ಡಿಸಿಪ್ಲಿನ್ ಕಡೆ ಹೋಗಬೇಕು. ಸ್ಕಿಪ್ ಮಾಡೋದು ಆಪ್ಷನ್ ಅಲ್ಲ. ಇನ್ನೊಂದು, ಆ ಸ್ಕಿಪ್ ಅಂದರೆ ಓದುದಿರ ಇರೋದು ಅದು ಆಪ್ಷನ್ ಅಲ್ಲ. ಆದರೆ ಸ್ಮಾಲ್ ಆ್ಯಕ್ಷನ್ ಅಲೋಡ್ ಮಾಡಿ. ಏನಂದರೆ ಅದನ್ನು ಬಿಡು, ನಮ್ಗೆ ತಲೆ ಕೆಡಿಸ್ತೈತೆ, ಆ ವಿಷಯ ನಮ್ಗೆ ತಲೆ ಕೆಡಿಸ್ತೈತೆ ಅನ್ನೋದನ್ನು ಬಿಟ್ಬಿಡಬೇಕು. ಓದೋದ್ರ ಮೇಲೆ ಅದಕ್ಕೆ ಯಾವುದೋ ಒಂದು ಕೆಲಸ ನಮಗೆ ಖುಷಿ ಕೊಡೋ ಕೆಲಸ ಒಂದು 20 ನಿಮಿಷ ಮಾಡಬೇಕು. ಆವಾಗ ಅಲ್ಲಿದ್ದ ಲೋ ಡೇ ಇಲ್ಲಿ ಕವರ್ ಆಗುತ್ತೆ. ಇದನ್ನೇ ಡಿಸಿಪ್ಲಿನ್ ಅನ್ನೋದು. ಹೇಗೆ ಅಂದರೆ ಇವಾಗ ನಮ್ಗೆ ಅದೊಂದು ಕೆಲಸ ಆಗಿ ಬರ್ತಾಯಿಲ್ಲ, ಅದನ್ನು ಬಿಟ್ಬಿಡಬೇಕು. ಇವಾಗ ನಮಗೇನು ಕೆಲಸ ಖುಷಿ ಕೊಡುತ್ತೋ ಅದನ್ನು ಮಾಡಬೇಕು. ಇನ್ನು ಹೇಳಬೇಕು ಅಂದರೆ, ಒಂದು ದಿನ ಸ್ಕಿಪ್ ಮಾಡಿದ್ರೆ ಎಕ್ಸ್ಕ್ಯೂಸ್ ಹುಟ್ಟುತ್ತೆ, 2 ದಿನ ಸ್ಕಿಪ್ ಮಾಡಿದ್ರೆ ಹ್ಯಾಬಿಟ್ ಆಗುತ್ತೆ. ಅದಕ್ಕೆ ಹೇಳ್ತಿರೋದು, ಸ್ಕಿಪ್ ಮಾಡೋದು ಇವತ್ತೇ ಲಾಸ್ಟ್ ಮಾಡಿ. ಈ ಕ್ಷಣದಿಂದಲೇ ಡಿಸಿಪ್ಲಿನ್ ಕಲಿಬೇಕು. ಸೊ ರಿಮೆಂಬರ್, ಐ ಡೋಂಟ್ ಸ್ಕಿಪ್ ಅಂತ ಹೇಳಿ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ.